ಕರ್ನಾಟಕ ಕಾವಲು ಪಡೆ ಗುಂಡ್ಲುಪೇಟೆ ತಾಲೂಕು ಘಟಕದ ವತಿಯಿಂದ ಇಂದು ನಂಜನಗೂಡು ತಾಲೂಕಿನ ಗ್ರಾಮದ ವರದರಾಜಸ್ವಾಮಿ ದೇವಸ್ಥಾನದ 4ನೇ ಬೀದಿಯಲ್ಲಿ ವಾಸವಾಗಿರುವ ಪೂಜೆ ಎಂಬ ಮಹಿಳೆಯ ಆರೋಗ್ಯದಲ್ಲಿ ಏರುಪೇರಾಗಿ ತನ್ನ 2 ಕಾಲು ಕಳೆದುಕೊಂಡ ಸಹೋದರಿಗೆ ಸಂಘಟನೆ ವತಿಯಿಂದ ರೇಷನ್ ಕಿಟ್ ವಿತರಿಸುವ ಮುಖಾಂತರ ಸಹಾಯ ಹಸ್ತ ನೀಡಲಾಯಿತು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ, ಪೂಜೆ ಎಂಬ ಸಹೋದರಿಯು ತನ್ನ 2 ಕಾಲುಗಳನ್ನು ಕಳೆದುಕೊಂಡು ತನ್ನ ಪತಿಯೂ ಕೂಡ ಬಸ್ ಅಪಘಾತದಲ್ಲಿ ಕಾಲು ಕಳೆದುಕೊಂಡಿರುವ ಪರಿಣಾಮ ಮನೆ ಕೂಡ ಇಲ್ಲದೆ ಜೀವನ ನಡೆಸುವುದಕ್ಕೆ ಆಗದೆ ತನ್ನ ಪುಟ್ಟ ಮಕ್ಕಳೊಂದಿಗೆ ಕಷ್ಟಪಡುತ್ತಿದ್ದಾರೆ. ಇವರಿಗೆ ಜನಪ್ರತಿನಿಧಿಗಳು ಸಹಾಯ ಹಸ್ತ ಚಾಚಬೇಕೆಂದು ಮನವಿ ಮಾಡಿದರು. ನಾವು ಹುಲ್ಲಳ್ಳಿಯಲ್ಲಿರ್ತಕ್ಕಂಥ ವರದರಾಜಸ್ವಾಮಿ ದೇವಸ್ಥಾನದ 4ನೇ ಬೀದಿನಲ್ಲಿ ಪೂಜಾ ಅನ್ನೋಕ್ಕಂತಹ ಒಂದು ಮಹಿಳೆ ಮನೆಗೆ ಬಂದಿದ್ದೇವೆ. ಅವ್ರು ನೋಡಿ ತಾವೇ ನೋಡ್ಬೋದು ದೃಶ್ಯದಲ್ಲಿ 2 ಕಾಲನ್ನ ಕಳ್ಕೊಂಡು ಪಾಪ ಅವ್ರ ಯಜಮಾನರು ಕೂಡ ಕಳೆದ ವಾರನೋ ಒಂದು 15 ದಿವಸದಲ್ಲೋ ಒಂದು ಕಾಲು ಬಸ್ಸನ್ನು ಹರಿದು ಎಡಭಾಗದ ಇರ್ತಕ್ಕಂಥ ಕಾಲು ಹೊರಟೋಗಿದೆ. ಅವ್ರ ಮನೆಯಲ್ಲಿ ಉಳ್ಕೊಂಡಿದ್ದಾರೆ. ಇವ್ರ ತಾಯಿ ಮನೇಲಿ ಉಳ್ಕೊಂಡಿದ್ದಾರೆ. 2 ಸಣ್ಣ ಮಕ್ಕಳು, ಒಂದು 1ನೇ ಕ್ಲಾಸ್ ಹೋಗ್ತಾ ಇದೆ, ಒಂದು ಅಂಗನವಾಡಿಗೆ ಹೋಗ್ತಾ ಇದೆ. ಇವ್ರಿಗೆ ಜೀವನಕ್ಕೆ ಆಧಾರ ಸ್ತಂಭ ಆಗಿದ್ದ ಯಜಮಾನರು ಕೂಡ ಆ ಸ್ಥಿತಿ ಆಗಿದೆ. ಈ ಮಹಿಳೆ 2 ಕಾಲು ಕಳ್ಕೊಂಡು ಬಹಳ ಕಷ್ಟವನ್ನು ಪಡ್ತಾ ಇದ್ದಾರೆ. ಹಾಗಾಗಿ ನಾವು ಕರ್ನಾಟಕ ಕಾವಲು ಪಡೆ ಗುಂಡ್ಲುಪೇಟೆ ಘಟಕದಿಂದ ಬಂದು ನಮ್ಮ ಕೈಲಾದ ಏನೋ ಒಂದು ಕಿರು ಕಾಣಿಕೆಯನ್ನು ಕೊಡ್ತಾ, ಇದು ತೋರ್ಪಡಿಕೆಗೋಸ್ಕರ ಅಲ್ಲ, ಬೇರೆ ತೋರ್ಪಡಿಕೆಗೋಸ್ಕರ ಅಲ್ಲ, ಇದು ಕೂಡ ನಮ್ಮ ಆತ್ಮೀಯರು, ನಮ್ಮ ಬಹಳ ಅತ್ಯಾಪ್ತರು, ನಿಜಾಮ್ ಅಂತ ಒಬ್ಬ ನಮ್ಮ ಆತ್ಮೀಯ ಸ್ನೇಹಿತರು ಅವ್ರು ಕೊಡಿಸಿದಂತಹ ಒಂದು ದೃಶ್ಯ ಮಾಧ್ಯಮದಲ್ಲಿ ನೋಡ್ಕೊಂಡು ಎಮರ್ಜಿ ನ್ಯೂಸ್ ಚಾನಲ್ ನೋಡ್ಕೊಂಡು ತಕ್ಷಣ ನೀವು ಹೋಗ್ತಾ ಇದ್ದೀರಿ, ನನ್ನಿಂದ ಏನಾದ್ರು ಆಗೋದನ್ನು ತಗೊಂಡು ತಲುಪಿಸಿ ಅಂದರು. ನಿಜಕ್ಕೂ ಅವರಿಗೆ ನಾನು ಎಲ್ಲ ಸಾರ್ವಜನಿಕರ ಪರವಾಗಿ ನಿಜಾಮ್ರವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಇದೇ ರೀತಿ ಎಲ್ಲ ಸಂಘ ಸಂಸ್ಥೆಯವರು ಮುಂದೆ ಬಂದು ಈ ಮಹಿಳೆಗೆ ಬಂದು ಒಂದು ಸಹಾಯ ಮಾಡಿ, ಜನಪ್ರತಿನಿಧಿಗಳು ಮುಖ್ಯವಾಗಿ ನಾನು ಈಗ 4 ದಿವಸದಲ್ಲಿ ಕೂಡ ನಮ್ಮ ಈ ಕ್ಷೇತ್ರದ ಶಾಸಕರಾದಂತಹ ದರ್ಶನ್ ದ್ರೋಣರವರು ಕೂಡ ಸಂಪರ್ಕ ಮಾಡಿದೆ. ತಕ್ಷಣ ಪಿ ಅವರು ಫೋನ್ ಎತ್ತಿ ಮಾತಾಡೋದು, ಕೂಡಲೇ ಸ್ಪಂದಿಸ್ತೀನಿ ಅನ್ನೋ ಒಂದು ಭರವಸೆನ ಕೊಟ್ಟಿದ್ದಾರೆ. ಮಂಡಲಿಂಗಾಚಾರಿ ಅವರು, ನೀವು ತಾವು ಕರ್ಕೊಂಡೋಗಿ ಮಹಿಳೆ ಕರ್ಕೊಂಡೋಗಿ ಏನ್ ಬೇಕು ಅವ್ರಿಗೆ ಬಾಡಿಗೆ ಮನೇಲಿ ಅವ್ರಿಗೊಂದು ಸೋರ್ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೂಡ ನಾನು ಮನವಿ ಮಾಡ್ಕೊಳ್ತಾ, ಎಲ್ಲರೂ ಜನಪ್ರತಿನಿಧಿಗಳಾಗ್ಲಿ, ಇಲ್ಲಿ ಇರ್ತಕ್ಕಂಥ ಹಿರಿಯ ಮುಖಂಡರು, ಜನಪ್ರತಿನಿಧಿಗಳು, ಇಲ್ಲಿ ಹುಲ್ಲಳ್ಳಿಲಿರ್ತಕ್ಕಂಥ ಮುಖಂಡರು, ಕೆಲವರು ಶ್ರೀಮಂತರು ಕೂಡ ಇದ್ದಾರೆ, ದಯಮಾಡಿ ಈ ಅಮ್ಮನಿಗೆ ಬಂದು ಸ್ಪಂದಿಸಬೇಕು, ಏನೋ ತಮ್ಮ ಕೈಲಿ ಆದಂಥ ಸಹಾಯ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊತಾ ಇನ್ನು 2 ಮಾತು ಮುಗಿಸ್ತಾ ಇದ್ದೇನೆ. ಈ ಅಮ್ಮನಿಗೆ ಆಯುಸ್ಸು, ಆರೋಗ್ಯ, ಆ ಮಕ್ಕಳ ತಲೆ ಮೇಲೆ ಸದಾ ಈ ಅಮ್ಮನಿಗೆ ಆಯುಸ್ ಆರೋಗ್ಯ ಕೊಟ್ಟು ಇರಲಿ, ಮಡಗಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸುತ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.